ಬಾರೋ ಸೂರ ಬಾ. ಜೈ ಶ್ರೀ ಮಹಾಕಾಲ್ ಸೂರ ಅಘೋರಿ ಮಹಾರಾಜ್ ನಾನೀಗ ನಿಮ್ಮಂತವ್ರ ನನ್ನ ಕಾಲ ತುಳಿಯೋದಕ್ಕೆ ಎಷ್ಟಿದ್ರು ನಾ ತಲಿ ಕೆಡ್ಸ್ಕೊಳಲ್ಲ. ಹೇಳ್ರಿ ಮುಂದಿಂದ ಈಗ. ಯ- ಅಲ್ಲ ಏನ್ ಜಳಕ ಮಾಡಿ ಏನ್ ಯಾರ್ ರೇಪ್ ಗಿಪ್ ಮಾಡಿ ಹೋಗ್ಯಾರ ಹಿಂಗ್ಯಾ ಕೂದ್ಲಾಗಿಲ್ಲ ಹಿಂಗಾಗ್ಯಾರ ಮೂಗು ಮೀಸ್ ಬಂದ್ ಮುಗುನ್ಯಾಗ ಬಿದ್ದಾವು. ರೇಪ ಮಾಡಿರ್ತಕ್ಕಂತ ಹೆಣ್ಣು ಮಕ್ಕಳಿಗೆ ಆ ಹೆಣ್ಣು ಮಕ್ಕಳಿಗೆ ಮರ್ಡರ್ ಮಾಡ್ಲಿಕತ್ತಾರ. ಅಂತರ್ ಪರ ಧ್ವನಿ ಎತ್ತದ ಬಿಟ್ಟು ನಿನಗ್ ತಂದೆ ಅಂದೇವಲ್ಲೋ ಶತಮೂರ್ಖ. ಆ ನಾನ್ ಊರ್ಲಾಕೊಂಡ್ ನಿನ್ನಂತ ದಡ್ಡ ಮಕ್ಕಳನ್ನ ಆಡಿದಿಲ್ಲ. ನನ್ನ ಕಾಲ್ ಮಾರ್ ತಗೊಂಡ್ ನಾನೇ ಹೊಡಿಬೇಕವ ಮಾದ್ಯಾ ಇವ ಗೂದ್ಯಾ. ನೋಡಪ್ಪ, ನಾವರ್ ಏನ್ ಹೇಳಕತ್ತೀವಿ, ಹೋಲಿ ಬಿಡು ಅಂತ ನಾ ಮಾಡಿದ್ರ ಏನ್ ಎಂತ ಮಾದ್ಯಾಗ ಮಗನಿಗೆ ಅವನಿಗೆ ಆತರ ಜನ್ಮ ಕೊಟ್ಟಿ ಅವರೇ ಹೆಣ್ಮಕ್ಳಿಗೆ ಅಪಾಶನ ಮಾಡೋದು, ನಿದ್ದಿ ಗುಳ್ಗಿ ಕೊಡೋದು ಅವ ಮಾಡ್ಲಿಕತ್ತ. ತಂದೆ ಹಾಕಿ ನೀರ್ ಶುದ್ಧ ಆತ್ಯತ ಮಾಡಿದ್ದು ದೇವ್ರ, ನೀನು ಬಕೀಟ್ ಹಿಡ ಕೆಲ್ಸನೇ ಮಾಡ್ಲಿಕತ್ತಿ. ನೀವ್ ಯಾರು ಶುದ್ಧ ಆಗಲ್ಲ. ನೀನ್ ನೋಡೋಣ ನನ್ನ ನಗಬೇಕೋ ಅಳಬೇಕೋ ಒಂದು ಗೊತ್ತಾಗ್ತಾ ಇಲ್ಲ. ನೀ ಅವ ರಾಣೆಬೆನ್ನೂರ್ ಸೂರ, ನೀ ಪುಣಾದ ಸೂರ ಅಲ್ಲಪ್ಪ. ಮಕ್ಕಳದಾವ್ ಅಂತೇಳಿ ನಾನು ಹೋಲಿಪ್ಪ ಇವೊಬ್ಬ ದೊಡ್ಡ ಸ್ವಾಮಿ ಅಂತೇಳಿ ನಾನ್ ನಿನಗ್ ಬಿಟ್ಟೆ. ನೀ ಹೋಗಿ ದಾರು ಕುಡ್ದು, ಸೆರೆ ಕುಡ್ದು, ಗಾಂಜಾ ಕುಡ್ದು, ರಾತ್ರಿ ಹಗಲತ್ತ ಸಾಧು ರಾತ್ರಿ ಚೋದು ಅದಲ್ವೋ ಮಾರಾಯ. ನನ್ನ ಮರ್ಯಾದೆ ಕಳೆಕೆ ಮಾದ್ಯಾ ಮರ ಯಾರು ಏನೈತಿ, ದಾರು ಸದಾಶಿವ ಮುತ್ತೆಗೆ ದಾರು ಪ್ರಸಾದ್ ನಡೀತದ. ಉಜ್ಜನಕ ಮಹಾಕಾಲದ ದರ್ಶನ ತೊಳಕ್ ಹೋದ್ರಪ್ಪ ಅಂತಂದ್ರ ಅಲ್ಲಿ ಕಾಲ ಭೈರವಾಗ ದಾರು ನಡೀತದ. ಆದ್ರೂ ನಾವ್ ಕುಡ್ದಿಲ್ಲ. ನೀವ್ ಹತ್ತಿರಪ್ಪ ಅಂದ್ರ ಕುಡ್ದ ಆಯ್ತು ನಡಿಯಕ್ ಕುಡ್ದೀನಿ. ನಾನು ನಿಮ್ಮ ಹತ್ರ ಶತಮೂರ್ಖನಲ್ಲ. ಹೆಣ್ಮಕ್ಳಿಗೆ ಮೋಸ ಮಾಡೋದು, ಅವ್ ಮಾದೇ ಹೆಣ್ಮಕ್ಳಿಗೆ ನಿದ್ದಿ ಗುಳಿಗೆ ಕೊಡೋದು ಅವಂದ್ ದಂಧ ಅದು. ತಂದಿ ಸ್ಥಾನ ನಿಂದ ಇದು. ಹಬ್ಬ ನನಗೆ ನಾಚಿಕೆ ಆಗ್ತದ ನೀವು ನನ್ನೋರು ಅಂತ ಹೇಳಕ. ಎಮ್ಮೆ ಅಂದ್ ಹೇಳ್ದೋ ನಿನಗ ನಾ ಶಕ್ತಿ ಕುಮಾರ್ ನಂದು ತಂದು ಶತಮೂರ್ಗಳಿದ್ರಿ ನೀವೆಲ್ಲ. ಅಲ್ಲಲ್ಲ ನಿನಗ ಅವನೇ ಪಾಡ. ನನ್ ಮಗ ಸಣ್ಣ ಮಗನೇ ಪಾಡ. ನಿನಗ ಬೈತಾನಲ್ಲ ಬೊಸಡಿ ಮಗ ಅಂತೇಳಿ ನಾ ಹೇಳಿನಿ ಬೈಬಾರ್ದಪ್ಪ ಅಂತ ಹೇಳಿ. ಆ ನಿನಗ್ ಒಂದಿಟ್ರೆ ಬುದ್ಧಿ ಅಲ್ಲಪ್ಪ. ಸ್ವಾಮಿ ಆಗಿ ಕೂತಿ ಅಲ್ಲೆಲ್ಲಾ ಮಂದಿ ರಾತ್ರಿ ದಾರು ಕುಡಿದ ಮುಂಜಾನೆ ಹೇಳ್ತಾನ ನಾ ಸರಿಯಾಗಿ ಬಿಡಿಸ್ತೀನಿ, ದಾರು ಬಿಡಿಸ್ತೀನಿ, ಬರ್ರಿ ಬರ್ರಿ ಬರ್ರಿ. ಆ ಏನ್ ಬಿಡಿಸ್ತಿರ್ಬೇಕು ಮೊದಲ್ ನೀ ಬಿಡು. ಅರೆ ಬಾಯಿ, ನಾ ಏನಂತೀನಿ ನಿಮಗ, ದಾರು ಕುಡಿಯೋದು ತಪ್ಪಲ್ಲ. ದಾರು ಟೀಕ ನಡಿ ಕುಡ್ದಿವಿ ಅಂತೀರ, ಕುಡ್ದಿ ಅಂತ ತಿಳ್ಕೊರಿ. ಆದ್ರ ತಪ್ಪುಗಳ ಮಾಡ್ಬಾರ್ದು. ದಾರು ಬೆಳಿಗ್ಗೆ ಎದ್ದಕ್ಕೆ ದಾರು ಕುಡಿದು ಹೆಂಡತಿಗ್ ಹೊಡಿ, ಮಕ್ಕಳಿಗೆ ಹೊಡಿ, ತಾಯಿ ತಂದಿ ಹೊಡಿತಾವ. ಅಂತವ್ರ ಪರವಾಗಿ ನಾವು ಒಳ್ಳೇದಾದ ಸಂದೇಶ ಕೊಡ್ತೀವಿ. ನಿಮ್ಮಂತ ಬಕೆಟ್ ಹಿಡ ಕೆಲಸ ಮಾಡಲ್ಲ. ನೀವ್ ಯಾವತ್ತು ಉದ್ಧಾರ ಆಗಲ್ಲ. ಇಂಡಿಗೆ ಬಾ ಅಂತ ಎಲ್ಲ ನನಗ. ಇಂಡಿಗೆ ನಾಳೆಗೆ ಬರ್ತಾ ಇದ್ದೀನಿ, ನಾಳೆಗೆ ಬರ್ತಾ. ನೀನ್ ತಿಂಡಿದ್ರ ನೀ ಇಂಡಿಗೆ ಬಂದ್ ನನಗ್ ಫೋನ್ ಹಚ್ಬೇಕು. ನಿನ್ ಇಂಡಿ ಬಂದಿದ್ರೆ ನಿನ್ ಹೆಂಡಿ ಕೆಡವಲಿಲ್ಲ. ನನ್ನ ಹೆಸರು ಶಕ್ತಿ ಕುಮಾರ್ನೇ ಅಲ್ಲ. ಅರೆ ಕರ್ನಾಟಕ ಕನ್ನಡಿಗರ ಆಸ್ತಿ ಅದ, ಯಾರಪ್ಪನ್ ಸ್ವಂತ ಅಲ್ಲ. ನೆನಪಿಟ್ಕೋ ಬಕೀಟ. ಸುಟ್ಟು ಹೋಗ್ತಿ. ನನ್ನಂತನು ಎದುರು ಹಾಕೊಂಡಪ್ಪ ಅಂದ್ರ ಸುಟ್ಟು ಹೋಗ್ತಿ. ಇಂತ ಒಂದು ಫ್ಲಾಟ್ ನಾಗ ಇದ್ದು ನಾ ಇವತ್ತ ಭಿಕ್ಷಾ ಬೇಡಿ ಬದುಕ್ತೀನಪ್ಪ ಅಂದ್ರೆ ಅದ್ರಲ್ಲಿ ಏನೋ ದಿವ್ಯ ಶಕ್ತಿ ಐತಿ. ನೆನಪಿಟ್ಕೋ ನನ್ನ ನನ್ನ ಬಾಡಿಗೆ. ಶಾಪ್ ಐತಿ ನಿನಗ್. ನೀ ಮೊದಲ್ ಕಾರ್ನೇ ತಿರ್ಗಾಡತಿ, ಈಗ ಆಟೋದ ತಿರ್ಗಾಡಕತ್ತಿ ಅಂದ್ರ ನನ್ನ ಶಾಪ್ ಐತಿ ನಿನಗ್. ನಾ ನಡ್ಕೋತ್ ತಿರ್ಗಾಡ್ತೀನಿ. ಸಿದ್ದೇಶ್ವರ ಸ್ವಾಮಿನ ನಡ್ಕೋತ್ ತಿರ್ಗಾಡ್ರಪ್ಪ ಅಂತಂದ್ರೆ ನಾನು ನಡ್ಕೋತೀನಿ. ನನಗೆ ಅದು ಸಂಬಂಧ ಇಲ್ಲ. ಇವೆಲ್ಲ ಶಾಶ್ವತ ಅಲ್ಲ. ಅವ್ರ ಚಪ್ಪಲ್ ಕಾಲ್ದೊಳಿಗೂ ನೀ ಸಂಬಂಧ ಇದು ಸಮ ಇಲ್ಲ. ಇಲ್ಲಿ ಯಾರು ಸಮಾನ ಇಲ್ಲ. ನಾವ್ ಒಬ್ಬನೇ ಅಲ್ಲ. ಆದ್ರೂ ಕೂಡ ನಾ ಕೆಲವೊಂದು ಸಿದ್ಧಾಂತಗಳು ಸಮಾಜದ ಕಲ್ಯಾಣಕ್ಕಾಗಿ ಧ್ವನಿ ಎತ್ತಾ ಇದ್ದೀನಿ. ನೀವ್ ಏನ್ ಮಾಡತ್ರಿ? ಅವನಿಗೆ ಬಕೆಟ್ ಹಿಡಿ, ಅವ್ ಮಾದಿಯರ ಕಲಾವಿದ್ರ ಬಕೆಟ್ ಹಿಡ್ಕೋತ ಅವ ಹೋತಾನ. ನಮಗೆ ನಾನು ನಾಚಿಕೆ ಹೊಂಟದ್ ನಿಮ್ ಆರ್ಯರ್ ನೋಡ್ಲಿಕ್ಕೆ ಬೆಳಿಗ್ಗೆ ಯಪ್ಪ. ನಾ ನೋಡಲ್ಲ ಮರ, ನಿಮ್ ಮುಖನೇ ನೋಡಲ್ಲ. ಒಟ್ಟೆ ಇಂಡಿಗೆ ಅಷ್ಟೇ ಅಲ್ಲ, ನಾಳೆ ಇಡೀ ಕರ್ನಾಟಕ ರಾಜ್ಯದಂತ ನಾನು ಪಾದಯಾತ್ರೆ ಇಟ್ಕೋತಾ ಇದ್ದೀನಿ. ನನ್ನ ನಾಡಿನ ರೈತರಿಗೆ ಒಳ್ಳೇದಾಗಬೇಕು, ನನ್ನ ನಾಡಿನ ಅಕ್ಕ ತಂಗಿಯರು ಸುರಕ್ಷಿತವಾಗಿರ್ಬೇಕು, ಮತ್ತ ಸರ್ವಧರ್ಮ ಸಮಭಾವದ ಸಿದ್ಧಾಂತ ತಗೊಂಡು ನಾ ಪಾದಯಾತ್ರೆ ಇಟ್ಟೇನೆ. ತಾಕತ್ತಿದ್ರ ಬನ್ರಿ ನೋಡ. ಅಲ್ಲಿ ನಿಂಬಲ್ಲಿ ಎಷ್ಟು ತಾಕತ್ತದ. ನೀ ನೋಡಪ್ಪ, ನೀ ಪುನಾದಾಗ ಅಲ್ಲೇ ಅಲ್ಲೇ ಇದ್ದಿ ಚಲೋ. ಏನ್ರಿ ಈ ಕಡೆ ಇಂಡಿ ಕರ್ನಾಟಕಕ್ಕೆ ಏನ್ರಿ ಬಂದಿ, ನಿನಗಂತರು ಕಾಲ್ ಮುರಿದ ಕೈಯಾಗ ಕುಡುದಂತ್ರು ಗ್ಯಾರಂಟಿ ನಾ ಅಲ್ಲ. ಅವ್ರೆಲ್ಲಾ ಎಷ್ಟ್ ಮಂದಿದಾರಲ್ಲ ಜನ. ನೀ ಭಕ್ತರ ಅಂದ್ರ ಅವ್ರೇ ನಿನಗೆ ಇವತ್ತು ನಿನ್ ಪಿನ್ ಇಡ್ತಾರ ನೋಡಾತಿ. ಅವ್ರ ಆಣೆ ಬೆನ್ನೂರ್ದವ ಅವನು ಪುಂಡಿಪಲ್ಲೆನೂ ಹಂಗೆ ಮಾಡ್ದ. ಆ ಪುಂಡಿಪಲ್ಲೆ ಹಂಗ್ ಮಾಡಿದಕ್ ಅವ್ನ ಮೂಲ್ಯಾಗ ಕುಂಡ್ರಸಿದೆ. ನೀ ನನ್ನ ಎದುರು ಹಾಕೊಂಡಂದ್ರ ನಾ ಮೂರನೇ ಕಣ್ಣು ತೆಗದ್ರ ನೀ ಸುಟ್ಟು ಹೊಕ್ಕಿ. ಮೂರನೇ ಕಣ್ ತೆಗೆದ ಮಹಾಕಾಲ ಭಕ್ತ. ನಾ ಮಹಾಕಾಲ ಭಕ್ತನ ಹತ್ರ ಅದ ಶಕ್ತಿ ಇರ್ತ ಮೂರನೇ ಕಣ್ ತೆಗೆದು. ನಾಗರಾಜ ಕುಡಿಪಲ್ಲಿ ಸರ್ ಅಪ್ಪ ಅಂತಂದ್ರ ಅವ್ರು ದೊಡ್ಡ ಹಿರಿಯರು. ಅವ್ರ ಧೂಳಿ ಸಮಾನ ಇಲ್ಲ. ನೀವ್ ಯಾರು ಅವ್ರ ಹೆಸರೇ ತೊಗೊಳಕ್ ತಾಕತ್ತಿಲ್ಲ ನಿಮ್ದು. ನೀವ್ ಸುಮ್ ಒದಡಾಕತ್ತೀರಿ.
ಏನಾದ್ರೂ ಆಗಿ ನಾವ್ ಬೆಳಿಬೇಕು, ಕಾಲ್ ಎಳಿಬೇಕು. ಕಾಲ್ ಎಳೋರು ಕಾಲ್ ಕೆಳಗಿರ್ತಾರೋ. ಶಕ್ತಿ ಕುಮಾರ್ ಅಲ್ಲ ನೀ ಕರ್ಪುರ. ಬಕ್ಕಿತ ಬದಲಾಗು. ಪಪ್ಪಾಗ ಸೀದಾ ಮಾತಾಡು. ಇದ ಏನ್ ಮಾತಾಡುದು, ನಾವ್ ಸತ್ಯವನ್ನೇ ಮಾತಾಡ್ತೀವಿ. ಸತ್ಯವನ್ನ ಮಾತಾಡ್ತೀವಿ. ಇನ್ನು ಮುಂದೆ ನಿಂದದ ನಂದದ ಬಕ್ಕಿತ, ಇನ್ನು ಮುಂದ ಆದ ತೋರಿಸ್ತೀನಿ. ಇಂಡಿಗಲ್ಲ ನೋಡಪ್ಪ, ನೀ ಎಲ್ಲಾ ಮಂದಿ ಹೇಳ್ತೀನಿ, ಇವನು ಪುಂಡಲೀಕ್ ಮಹಾರಾಜ್ ಅನ್ಬೇಡ್ರಿ, ಇವನು ಗಾಂಡಲೀಕ್ ಮಹಾರಾಜ್. ಏನ ತಪಸ್ಸಿ ಕೂತಿ ಅತ್ತಲ್ಲಪ್ಪ, ಏನ್ ರಾತ್ರಿ ಮೆಸೇಜ್ ಹಾಕಿದ್ದೆ ತಪಸ್ಸಿ ಕೂತಿನ ಅಂತೇಳಿ. ಈಗ ತಪಸ್ಸಿ ಕೂತಿನ, ಅದಕ್ಕೆ ರಾತ್ರಿ ನಿದ್ದೆ ಹತ್ತಿಲ್ಲ. ಅದಕ್ಕೆ ಮುಂಜಾನೆ ಎದ್ದು 5ಕ್ಕೆ ಎದ್ದು, ಅದಕ್ಕೆ ಮುಂಜಾನೆ 5ಕ್ಕೆ ಎದ್ದು ಪೂಜಾ ಪಾಠ ಮಾಡಿ ಸದ್ ನೀನು ಮಾತಾಡಿನಿ. ಇಂಡಿಗೆ ಅಷ್ಟೇ ಅಲ್ಲ, ಬಿಜಾಪುರ್ಗೂ ಬರ್ತೀನಿ, ಫೋನ್ ಹಚ್ತೀನಿ ನಾನು. ಬರ್ತದೆ, ನಾಳೆಗೆ ಬರ್ತೀನಿ. ತಪಸ್ಸಿ ಕೂದ್ಲಾ ಕಟ್ಕೋರು, ಮೊದಲು ಕೂದ್ಲಾ ಕಟ್ಕೋ, ದಾಡಿ ಗಿಡಿ ಮಾಡ್ಕೋ, ಚಂದ್ಗೆ ಇರು. ನೋಡ ಹ್ಯಾಂಗ ಹಂದಿ ಹಿಡಿಯವ. ಮಹಾಕಾಲ ಭಕ್ತಿಗೆ ಶೋಕಿ ಅವಶ್ಯಕತೆ ಇಲ್ಲ. ಶತಮೂರ್ಖ ಅರ್ಥ ಮಾಡ್ಕೋ. ನಮಗ ಶೋಕಿ ಬಿಡ್ಲಪ್ಪ ನಮಗ ಅವಶ್ಯಕತೆ ಇಲ್ಲ. ನಾವ್ ಹೇಗಿದ್ರು ನಾವ್ ಹಂಗೆ ಇರ್ತೀವಿ. ನಾವು ಜನ ಮೆಚ್ಚಿಸುವ ಕೆಲಸವನ್ನ ಮಾಡಲ್ಲ. ನಮ್ ಸ್ವಯಂ ಶ್ರೀ ಮಹಾಕಾಲ ಮೆಚ್ಚಿದ್ರೆ ಸಾಕು. ನಿಮ್ಮಂತವ್ರ ಏನು, ನಮಗ್ ಶಾಸ್ತ್ರ ಒಂದೇ ಹೇಳ್ಬಿಟ್ಟೈತಿ, ನೀ ಬೆಳಿಬೇಕು ನಂದಿ ಬೆಟ್ಟದಂತೆ, ತುಳಿಯಕ ನಿನಗ ಹಂದಿಗಳಂತ ಇರ್ತಾರ. ಅಂತವ್ರ ತಲಿ ಕೆಡ್ಸಗೊಳಲ್ಲ. ನಾನ್ ನಡೆದಿದ್ದೆ ದಾರಿ. ಜೈ ಶ್ರೀ ಮಹಾಕಾಲ್. ಆಯ್ತಾಯ್ತ ಹೇಳ. ಈಗೇನ್ ರಾತ್ರಿ 12 ತಪಸ್ಸಿ ಕೂತಿರ್ತೇನ್, ದಾರು ಗಿರು ಕುಡ್ತಿದ್ದೆ ಯಾರಿಗ ಗೊತ್ತ. ಸ್ನಾಕ್ಸ್ ತಿಂದು ದಾರು ಗಿರು ಕುಡುದು ನಿದ್ದೆ ಬಂದಿರ್ಬೇಕು, ಸುಮ್ ಅಲ್ಲೇ ಗಾಡಿ ಕೂತಿರ್ಬೇಕು. ನಸನಿಗೆ 5ಕ್ಕೆ ಸಂಡಾಸ ಬಂದದ ಎದ್ದು ಹೋಗಿ ಅಟ್ಟೆ. ಆಯ್ತು ನೋಡ, ಅದು ಸಂಡಸ ಬಿಂಡಸ ಅನ್ಬೇಡಪ್ಪ. ಅದು ನೈಸರ್ಗಿಕ ಐತಿ, ಹವಾಮಾನದ ಐತಿ. ಇದು ಪಂಚಭೂತ ಕೂಡಿದ್ರಿಂದ ಮನುಷ್ಯನಿಗೆ ಮಲ ಮೂತ್ರಕ್ಕೆ ನೀವು ಆಸೆ ಪಟ್ಟು ನೀವೆಲ್ಲರೂ ಮೋಹ ಮಾಯದಾಗ ಬರ್ತಾ ಇದ್ದೀರಿ. ನಾವ್ ಅಂತದೆಲ್ಲ ತ್ಯಾಗಿ ಮಾಡಿದಂತ ಏಕೈಕ ವ್ಯಕ್ತಿ ತ್ಯಾಗಿ ಪುರುಷ ಶ್ರೀ ಅಘೋರಿ ಮಹಾರಾಜ. ಇನ್ನು ಮುಂದೆ ನನ್ನ ಹೆಸರು ಪುಂಡಲೀಕ್ ಅಲ್ಲ, ನನ್ನ ಹೆಸರು ಅಘೋರಿ. ತ್ಯಾಗ ಪುರುಷಗೆ ಮಾತ್ರ ಅಘೋರಿ ಅಂತಾರ. ನಡೆ ಚಲ್, ಬರ್ತಾ ಇದ್ದೀನಿ. ರಾತ್ರಿ ದಿನ